My friends, ನನ್ನ ಸ್ನೇಹಿತರೇ, God will give you wisdom ದೇವರು ನಿನಗೆ ಜ್ಞಾನ ಕೊಡುವರು to run the organization. ಸಂಸ್ಥೆಗಳನ್ನು ನಡೆಸುವುದಕ್ಕಾಗಿ. When my father passed away, ನನ್ನ ತಂದೆ ತೀರಿ ಹೋದಾಗ the Holy Spirit gave me a visitation ಪವಿತ್ರಾತ್ಮನು ನನಗೆ ಸಂಧಿಸುವಿಕೆ ಕೊಟ್ಟನು and gave me the gift of prophecy to nations, kings and peoples and languages. ದೇಶಗಳಿಗೆ, ರಾಜರುಗಳಿಗೆ, ಭಾಷೆಗಳ ಜನರಿಗೆ ದೇವರು ಪ್ರವಾದನೆ ಕೊಡುವಂತೆ ಮಾಡಿದರು. Established the prayer tower in New Delhi. ಹೊಸ ದೆಹಲಿಯಲ್ಲಿ ಪ್ರಾರ್ಥನಾ ಗೋಪುರ ಸ್ಥಾಪಿಸುವಂತೆ ಮಾಡಿದರು. National prayer tower. ರಾಷ್ಟ್ರೀಯ ಪ್ರಾರ್ಥನಾ ಗೋಪುರ. Established the prayer tower in Jerusalem, the Israel prayer tower. ಯೆರೂಸಲೇಮಿನಲ್ಲಿ ಇಸ್ರಾಯೇಲ್ ಪ್ರಾರ್ಥನಾ ಗೋಪುರ ಸ್ಥಾಪಿಸುವಂತೆ ಮಾಡಿದನು. Established hundreds of prayer towers. ನೂರಾರು ಪ್ರಾರ್ಥನಾ ಗೋಪುರಗಳನ್ನು ಸ್ಥಾಪಿಸುವಂತೆ And ಮಾಡಿದನು. international prayer tower. ಮತ್ತು ಅಂತಾರಾಷ್ಟ್ರೀಯ ಪ್ರಾರ್ಥನಾ God ಗೋಪುರ. spoke to me about Karunya ಕಾರುಣ್ಯದ ಕುರಿತಾಗಿ ದೇವರು ನನಗೆ ಮಾತಾಡಿದರು. and said, have research in the 4 areas. 4 ಕ್ಷೇತ್ರಗಳಲ್ಲಿ ಸಂಶೋಧನೆ ಹೊಂದಿರಿ ಎಂದು ಹೇಳಿದರು. Area of water, ನೀರಿನ ಕ್ಷೇತ್ರ, area of food, ಆಹಾರದ ಕ್ಷೇತ್ರ, area of health care, ಆರೋಗ್ಯ ಕಾಳಜಿಯ ಕ್ಷೇತ್ರ, area of energy. ಶಕ್ತಿಯ ವಲಯಗಳಲ್ಲಿ Karunya will rise up to bring solutions to human problems. ಕಾರುಣ್ಯ ಮಾನವ ಸಮಸ್ಯೆಗಳಿಗೆ ಪರಿಹಾರ ತರಲು ಎದ್ದೇಳುವುದು. Today Karunya has risen up in research. ಇಂದು ಸಂಶೋಧನೆಯಲ್ಲಿ ಕಾರುಣ್ಯ ಬಹಳವಾಗಿ And ಎದ್ದಿದೆ. the students are getting high jobs. ವಿದ್ಯಾರ್ಥಿಗಳು ಉನ್ನತ ಉದ್ಯೋಗ ಹೊಂದುತ್ತಿದ್ದಾರೆ. And products are coming out. ಉತ್ಪಾದನೆಗಳು ಹೊರಬರುತ್ತಿವೆ. Patents are coming out. ಪೇಟೆಂಟ್ಸ್ ಬರುತ್ತಿವೆ. Publications are coming out. ಮುದ್ರಣಗಳು ಬರುತ್ತಿವೆ. And God has given us the A++ highest academic accreditation. ದೇವರು A++ ಉನ್ನತ ಅಗ್ರ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. And the students are filled with the Spirit of God. ಮತ್ತು ವಿದ್ಯಾರ್ಥಿಗಳು ದೇವರ ಆತ್ಮನಿಂದ ತುಂಬಲ್ಪಟ್ಟಿದ್ದಾರೆ. And students are overflowing in Karunya. ಮತ್ತು ಕಾರುಣ್ಯದಲ್ಲಿ ವಿದ್ಯಾರ್ಥಿಗಳು ತುಂಬಿ ಹರಿಯುತ್ತಿದ್ದಾರೆ. Same with the Karunya Christian CBSE school. ಅದೇ ರೀತಿಯಾಗಿ ಕಾರುಣ್ಯ ಕ್ರಿಶ್ಚಿಯನ್ CBSE ಸ್ಕೂಲ್ ಜೊತೆಗಿದೆ. Students are filled with the power of God and with wisdom. ಮತ್ತು ದೇವರ ಆತ್ಮ, ದೇವರ ಜ್ಞಾನದಿಂದ ವಿದ್ಯಾರ್ಥಿಗಳು ತುಂಬಲ್ಪಟ್ಟಿದ್ದಾರೆ. The Karunya hospital. ಮತ್ತು ಕಾರುಣ್ಯ ಆಸ್ಪತ್ರೆ, Surgery after surgery is taking place at the Karunya Nagar. ಕಾರುಣ್ಯ ನಗರದಲ್ಲಿ ಶಸ್ತ್ರಚಿಕಿತ್ಸೆಗಳು ನಡೆಯುತ್ತಲೇ ಇವೆ. People who have been rejected by the hospitals are given new life after the surgeries and they live. ಆಸ್ಪತ್ರೆಗಳಿಂದ ತಿರಸ್ಕರಿಸಲ್ಪಟ್ಟವರು ಅಲ್ಲಿ ಬಂದು ಶಸ್ತ್ರಚಿಕಿತ್ಸೆಯನ್ನು ಹೊಂದಿ ಅವರು ತಿರುಗಿ ಜೀವಗಳನ್ನು ಹೊಂದುತ್ತಿದ್ದಾರೆ. Every surgery has ಪ್ರತಿ prospered. ಶಸ್ತ್ರಚಿಕಿತ್ಸೆ ಅಭಿವೃದ್ಧಿ ಹೊಂದುತ್ತಿದೆ. What a blessing. ಎಂತಹ ಆಶೀರ್ವಾದ. The wisdom of God. ದೇವರ ಜ್ಞಾನ, The guidance of the Holy Spirit. ಪವಿತ್ರಾತ್ಮನ ಮಾರ್ಗದರ್ಶನ. God showed me ದೇವರು Sisha ನನಗೆ ಶೀಶವನ್ನು ತೋರಿಸಿದರು. to care for the poor children. ಬಡ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕಾಗಿ. Women who are so poor and left by the husband. ಪತಿಗಳಿಂದ ಬಿಟ್ಟು ಹೋದಂತಹ ಬಡವರಾದ ಹೆಣ್ಣು ಮಕ್ಕಳು. Old people through the old age care homes. ವಯಸ್ಸಾದವರು ನೋಡಿಕೊಳ್ಳುವುದಕ್ಕಾಗಿ ವೃದ್ಧಾಶ್ರಮಗಳು. And people who are physically challenged. ಶಾರೀರಿಕ ಅಂಗವಿಕಲರಾದವರಿಗೆ. People who do not have homes. ಮನೆಗಳಿಲ್ಲದವರಿಗೆ. And pastors who do not have church buildings. ಸಭೆ ಕಟ್ಟಡವಿಲ್ಲದ ಸಭಾಪಾಲಕರಿಗೆ. We help them all. ನಾವು ಸಹಾಯ ಮಾಡುತ್ತೇವೆ. According to Isaiah 58:7-8. ಯೆಶಾಯ 58 ಮತ್ತು 7-8 ಪ್ರಕಾರ. After that God blessed the Jesus Calls ministry. ಅದಾದ ನಂತರ ಯೇಸು ಕರೆಯುತ್ತಾನೆ ಸೇವೆ ದೇವರು ಆಶೀರ್ವಾದ ಮಾಡಿದ್ದಾರೆ. After we took care of the poor and also helped the other servants of God. ಬಡವರಿಗೆ ನೋಡಿಕೊಂಡ ನಂತರ ಮತ್ತು ಬೇರೆ ಸೇವಕರುಗಳಿಗೆ ಸಹಾಯ ಮಾಡಿದ ನಂತರ. And God sustained the ministry. ಮತ್ತು ದೇವರು ಸೇವೆಯನ್ನು ನೋಡಿಕೊಂಡಿದ್ದಾರೆ. Providing everything. ಎಲ್ಲವನ್ನು ಒದಗಿಸಿಕೊಡುತ್ತಿದ್ದಾರೆ. Today blesses the partners of Jesus Calls for all that they do in the ministry. ಇಂದು ಯೇಸು ಕರೆಯುತ್ತಾನೆ ಪಾಲುದಾರರನ್ನು ಆಶೀರ್ವಾದ ಮಾಡುತ್ತಾನೆ ಅವರು ಸೇವೆ ಮಾಡುವುದೆಲ್ಲವನ್ನು. Everybody who is a young partner. ಯಾರು ಯುವ ಪಾಲುದಾರರಾಗಿದ್ದಾರೋ. Family blessing plan partner. ಕುಟುಂಬ ಆಶೀರ್ವಾದ ಯೋಜನೆ ಪಾಲುದಾರರು. And the job blessing partner. ಉದ್ಯೋಗ ಆಶೀರ್ವಾದ ಯೋಜನೆ ಪಾಲುದಾರರು. Business blessing partner. ವ್ಯಾಪಾರ ಆಶೀರ್ವಾದ ಯೋಜನೆ ಪಾಲುದಾರರು. Prayer tower building fund partner. ಪ್ರಾರ್ಥನಾ ಗೋಪುರ ಕಟ್ಟಡ ಪಾಲುದಾರರು. Jesus Calls partner. ಯೇಸು ಕರೆಯುತ್ತಾನೆ ಪಾಲುದಾರರು. Bethesda partner. ಬೆದೆಸ್ತ ಪಾಲುದಾರರು. And every other partner. ಬೇರೆ ಎಲ್ಲ ಪಾಲುದಾರರು. TV sponsor. ಟಿವಿ ಸ್ಪಾನ್ಸರ್ are blessed. ಮತ್ತು ಆಶೀರ್ವಾದ ಹೊಂದಿದ್ದಾರೆ. Their tears are wiped away. ಅವರ ಕಣ್ಣೀರು ಒರೆಸಲ್ಪಟ್ಟಿವೆ. Because they are wiping away the tears of others. ಬೇರೆಯವರ ಕಣ್ಣೀರು ಅವರು ಒರೆಸುತ್ತಿದ್ದಾರೆ. So God gives wisdom how to take all the millions of people
forward with the power of God. ದೇವರ ಬಲದಿಂದ ಲಕ್ಷಾಂತರ ಜನರು ನೋಡಿಕೊಳ್ಳುವಂತ ಜ್ಞಾನ ಕರ್ತನು ತಾನೇ ಕೊಡುತ್ತಾನೆ. This spirit of wisdom is coming upon you for your family, for your job, for your ministry. ನಿಮ್ಮ ಸೇವೆ, ನಿಮ್ಮ ಉದ್ಯೋಗ, ನಿಮ್ಮ ಕುಟುಂಬಕ್ಕಾಗಿ ಈ ಜ್ಞಾನದ ಆತ್ಮನು ನಿಮ್ಮ ಮೇಲೆ ಇಳಿದು ಬರುತ್ತಿದ್ದಾನೆ. Lift up your hands and say, thank you, Jesus. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಹೇಳಿರಿ, ಕರ್ತನೇ ವಂದನೆಗಳು. You are pouring this blessing of wisdom, Lord. ಈ ಜ್ಞಾನದ ಆಶೀರ್ವಾದ ನೀನು ಸುರಿಸುತ್ತಿದ್ದಿ. In the name of Jesus, let it come. ಯೇಸುವಿನ ನಾಮದಲ್ಲಿ ಅದು ಬರಲಿ. Upon everyone who is listening. ಕೇಳುವಂತಹ ಎಲ್ಲರ ಮೇಲೆ. Thank you, Jesus. ಯೇಸುವೇ ವಂದನೆ. Thank you, Jesus. ಯೇಸುವೇ ವಂದನೆ. Thank you, Jesus. ಯೇಸುವೇ ವಂದನೆ. Amen. ಆಮೆನ್. And again the Bible says, ಮತ್ತೆ ಸತ್ಯವೇದವು ಹೇಳುತ್ತದೆ, in Luke 2:52, ಲೂಕ 2:52 ಪ್ರಕಾರ, God will give you stature. ದೇವರು ದೇಹ ಬಲವನ್ನು ಕೂಡ ನಿಮಗೆ ಕೊಡುವನು. Today you may be a nobody, ಇಂದು ನೀವು ಏನು ಇಲ್ಲದವರಾಗಿರಬಹುದು, but God wants to make you a somebody. ದೇವರು ನಿಮ್ಮನ್ನು ಒಬ್ಬರನ್ನಾಗಿ ಮಾಡಲು ಬಯಸುತ್ತಾನೆ. Yes, as the Holy Spirit came upon me, ನನ್ನ ಮೇಲೆ ಪವಿತ್ರಾತ್ಮನು ಬಂದಾಗ from 5 feet 3 inches I became 6 feet tall. 5.3 ಅಡಿದಿಂದ 6 ಎತ್ತರಕ್ಕೆ ನಾನು ಬೆಳೆದೇನು. Academically God gave me stature. ಶೈಕ್ಷಣಿಕವಾಗಿ ದೇವರು ನನಗೆ ವೃದ್ಧಿ ಕೊಟ್ಟನು. Socially he gave me stature. ಸಾಮಾಜಿಕವಾಗಿ ವೃದ್ಧಿ ಕೊಟ್ಟನು. Spiritually he gave me stature. ಆತ್ಮಿಕವಾಗಿ ಬೆಳವಣಿಗೆ ಕೊಟ್ಟನು. Not by myself, ನನ್ನ ಬಲದಿಂದಲ್ಲ, only the Holy Spirit. ಪವಿತ್ರಾತ್ಮನು ಮಾತ್ರ. I am nothing, I'm just mud and clay. ನಾನು ಏನು ಅಲ್ಲ, ಬರೀ ಮಣ್ಣಾಗಿದ್ದೇನೆ. But the grace of God through the Holy Spirit. ದೇವರ ಕೃಪೆ ಮತ್ತು ಪವಿತ್ರಾತ್ಮನ ಮೂಲಕವಾಗಿಯೇ God will give you a stature. ದೇವರು ನಿಮಗೆ ವೃದ್ಧಿ ಕೊಡುವನು. Your name will have a stature. ನಿಮ್ಮ ಹೆಸರಿಗೆ ವೃದ್ಧಿಯಾಗುವುದು. People of the world may try their best to destroy your name. ಲೋಕದ ಜನರು ನಿಮ್ಮ ಹೆಸರನ್ನು ನಾಶ ಮಾಡಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು. The Lord's name will be with your name. ನಿಮ್ಮ ಹೆಸರಿನೊಂದಿಗೆ ಕರ್ತನ ಹೆಸರಿರುವುದು. He will say, I will never leave you, I will never forsake you. ನಿಮ್ಮನೆಂದಿಗೆ ಬಿಡುವುದಿಲ್ಲ, ತ್ಯಜಿಸುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. Yes, whatever others may say, I don't care, the Lord says. ಬೇರೆಯವರು ಏನು ಹೇಳಿದರೂ ನಾನು ಚಿಂತೆ ಮಾಡುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. I will put my name upon you. ನಿನ್ನ ಮೇಲೆ ನನ್ನ ಹೆಸರನ್ನು ಇಡುತ್ತೇನೆ. I will make your name great. ನಿನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸುವೆನು. You will be blessed. ನೀನು ಆಶೀರ್ವಾದ ಹೊಂದುವಿ. You will be a blessing. ನೀನು ಆಶೀರ್ವಾದ ನಿಧಿಯಾಗುವಿ. Abraham's stature blessing is coming upon you now, according to Genesis 12:2-3. ಆದಿಕಾಂಡ 12:2-3 ಪ್ರಕಾರ ಅಬ್ರಹಾಮನ ಆಶೀರ್ವಾದ ಇಳಿದು ಬರುತ್ತಿದೆ ನಿನ್ನ ಮೇಲೆ. Come on, shout, thank you, Jesus. ಯೇಸುವೆ ವಂದನೆ ಎಂದು ಕೂಗಿ ಹೇಳಿರಿ. I pray this overflowing blessing of God's stature upon everyone who is praying with me now. ನನ್ನೊಂದಿಗೆ ಈಗ ಪ್ರಾರ್ಥನೆ ಮಾಡುವಂತ ಎಲ್ಲರ ಮೇಲೆ ಈ ಆಶೀರ್ವಾದದ ಬೆಳವಣಿಗೆ ವೃದ್ಧಿ ಅವರ ಮೇಲೆ ಇಳಿದು ಬರಲಿ. Yes, overflowing blessing of stature. ಆಶೀರ್ವಾದವನ್ನು ಸುರಿಯುವಂತಹ ಆ ಒಂದು ವೃದ್ಧಿ In the name of Jesus. ಯೇಸುವಿನ ನಾಮದಲ್ಲಿ. Thank you for giving it to them, Lord. ಕರ್ತನೆ ಅವರಿಗೆ ಕೊಡುವುದಕ್ಕಾಗಿ ವಂದನೆ. You are lifting them up from the ash heaps and putting them on the throne in Jesus' name. ಬೂದಿಯಿಂದ ಅವರನ್ನ ಮೇಲೆತ್ತಿ ಸಿಂಹಾಸನದ ಮೇಲೆ ಯೇಸುವಿನ ನಾಮದಲ್ಲಿ I put this ಕುಳ್ಳಿರಿಸುತ್ತಿದ್ದೀ. blessing on everyone who is praying with me. ನನ್ನೊಂದಿಗೆ ಪ್ರಾರ್ಥಿಸುವಂತ ಎಲ್ಲರ ಮೇಲೆ ಈ ಆಶೀರ್ವಾದ ಘೋಷಣೆ ಮಾಡುತ್ತೇನೆ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್.